ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಖಾಲಿ ಇರುವ ಹುದ್ದೆ ಭರ್ತಿ ಮಾಡಲು ಹಿರಿಯ ನಾಗರಿಕ ವೇದಿಕೆ ಒತ್ತಾಯ. ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಅರಿವಿರಬೇಕು, ಕೃಷಿ ವಿಜ್ಞಾನ ಕೇಂದ್ರದ ಸುರೇಶ್ ಸಲಹೆ. ಹಾಸನ ಜಿಲ್ಲೆಯ ಏಮ್ಸ್ ಸಂಸ್ಥೆಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ವಿವಿಧ ಚಿಕಿತ್ಸಾ ವಿಧಾನಗಳು ಲಭ್ಯವಿದ್ದು, ಖಾಲಿ ಇರುವ ಹುದ್ದೆಗಳನ್ನು ನೇಮಕ ಮಾಡಲು ತುರ್ತು ಆದೇಶವನ್ನ ಮಾಡಬೇಕು ಎಂದು ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ವೈಎಸ್ ವೀರಭದ್ರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ವೈಎಸ್ ವೀರಭದ್ರಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮಾತನಾಡಿ, 2023 ನವೆಂಬರ್ ತಿಂಗಳಲ್ಲಿ ನಮ್ಮ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಸಂಬಂಧಿತ ತಪಾಸಣೆ ಹಾಗೂ ಚಿಕಿತ್ಸೆಗಳ ಕೇಂದ್ರ ಸ್ಥಾಪನೆ ಆಗಿದೆ. ಕ್ಯಾನ್ಸರ್ ಚಿಕಿತ್ಸೆಯು ಏಮ್ಸ್ ಸಿಬ್ಬಂದಿಯ ನೇಮಕಾತಿಯ ಮೂಲಕವೇ ಪ್ರಾರಂಭವಾಗಲು ಅದರ ಏಮ್ಸ್ ಡೈರೆಕ್ಟರ್ ಆದ ಡಾಕ್ಟರ್ ಬಿಸಿ ರವಿಕುಮಾರ್ ಅವರು ಈ ಕೇಂದ್ರದ ಬಗ್ಗೆ ತೋರಿದ ಪ್ರೀತಿ ಪ್ರೋತ್ಸಾಹಗಳೇ ಕಾರಣ. ಆದ್ದರಿಂದ 2019ರ ಕೊರೋನಾದ ಕಾಲದವರೆಗೂ ಅವಿರತವಾಗಿ ಮುಂದುವರೆದ ಕ್ಯಾನ್ಸರ್ ವಿಕಿರಣ ಚಿಕಿತ್ಸಾ ಘಟಕವು ಕಾರಣಾಂತರಗಳಿಂದ ಮತ್ತೆ ನೆನೆಗುದಿಗೆ ಬಿದ್ದರೂ 2018ರಲ್ಲಿ ನಮ್ಮೆಲ್ಲರ ಭಗೀರಥ ಪ್ರಯತ್ನದಿಂದ ಈ ವಿಭಾಗವು ಬೋಧಕ ವಿಭಾಗವಾಗಿ ಪರಿವರ್ತನೆಗೊಂಡು ಅಲ್ಲಿಗೆ ಸಿಬ್ಬಂದಿಗಳು ನೇಮಕಾತಿಗೊಂಡು 2019ರಿಂದ ಇಂದಿನವರೆಗೂ ಪೂರ್ಣ ಪ್ರಮಾಣದ ಸಲಹಾ ಕೇಂದ್ರ ಹಾಗೂ ಪೂರ್ಣ ಪ್ರಮಾಣದ ಉಚಿತ ಕಿಮೋಥೆರಪಿ ಚಿಕಿತ್ಸಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಸಹಸ್ರಾರು ಕ್ಯಾನ್ಸರ್ ರೋಗಿಗಳ ಬಾಳಿನಲ್ಲಿ ದಾರಿದೀಪವಾಗಿ ಬೆಳಕು ನೀಡುವಲ್ಲಿ ಸಫಲವಾಗಿದೆ ಎಂದು ತಿಳಿಸಿದರು. ಎಲ್ಲ ಜಿಲ್ಲಾ ಪತ್ರಕರ್ತರ ಜಗದೀಶ್ ಅಂತ ಚನ್ನರಾಯಪಟ್ಟಣ ನಂಜಪ್ಪನ ಮಗ ಜಗದೀಶ್ ಅಂತ ಇಲ್ಲಿ ನಾನು ಮೆಡಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮತ್ತು ಹೆಡ್ ಆಫ್ ಕ್ಯಾನ್ಸರ್ ಸೆಂಟರ್ ಆಗಿ 2007ನೇ ಇಸ್ವಿಯಿಂದ 2021ನೇ ಇಸ್ವಿವರೆಗೂ ಕೆಲಸ ಮಾಡಿದ್ದೀನಿ. ಒಂದು ಅಸೋಸಿಯೇಟ್ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್, ಇನ್ನೊಂದು ಕಮ್ಯುನಿಟಿ ಮೆಡಿಸಿನ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ನಿಜನ? ಕಮ್ಯುನಿಟಿ ಮೆಡಿಸಿನ್ ಕಮ್ಯುನಿಟಿ ಆಂಕಾಲಜಿ ಅಂತಾನೆ ಒಂದು ಗ್ರೂಪ್ ಇದೆ. ನಾನು ಕಿದ್ವಾಯಿಲಿ ಕಮ್ಯುನಿಟಿ ಆಂಕಾಲಜಿ ಅನ್ನೋ ಡಿಪಾರ್ಟ್ಮೆಂಟ್ಗೆ HOD ಆಗಿ 27 ವರ್ಷಗಳ ಕಾಲ ಸೇರಿಸುತ್ತೆ. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿ 1980ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೂ ಹೆಡ್ ಆಫ್ ಕಮ್ಯುನಿಟಿ ಆಂಕಾಲಜಿ ಆಗಿ 27 ವರ್ಷಗಳ ಕಾಲ ಸೇರಿಸುತ್ತೆ. ಆ ರಿಟೈರ್ಮೆಂಟ್ ಆಗೋ ಸಮಯದಲ್ಲಿ ಇಲ್ಲಿಂದ ಕಾಲ್ ಬಂದು ನನಗೆ ಕಮ್ಯುನಿಟಿ ಮೆಡಿಸಿನ್ ಟೀಚ್ ಮಾಡಿ ಬನ್ನಿ ಅಂತ. ಅವಾಗ ಇಲ್ಲಿ ಬಂದಾಗ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೊಟ್ಟರು. ಅವಾಗ ನನಗೆ ಬಿಡುವಿನ ಸಮಯ ಬೇಕಾದಷ್ಟಿತ್ತು. ಆ ಟೈಮ್ನಲ್ಲಿ ನಾನೇನ್ ಮಾಡಿದೆ, ಒಂದು ಕ್ಯಾನ್ಸರ್ ಕೇಂದ್ರ ಓಪನ್ ಮಾಡಬೇಕು ಅಂತ ನಾವು ಹಿನ್ನೆಲೆಯಲ್ಲಿ ಡೈರೆಕ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ರೂಮ್ ಇಟ್ಕೊಟ್ರು ಹಳೆ ಚಾಮರಾಜ ಹಾಸ್ಪಿಟಲ್. ಆ ರೂಮ್ನಲ್ಲಿ ಕ್ಯಾನ್ಸರ್ ಕೇಂದ್ರ ಓಪನ್ ಮಾಡಿಸಿ ಪತ್ರಿಕೆಗಳೆಲ್ಲ ಲೇಖನಗಳು ಬರೆದು ಮುಖ್ಯವಾಗಿ ಜನತಾ ಮಾಧ್ಯಮ ಬರೆದೆ. ಅದ್ರ ಮೂಲಕ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆ ಉಪಾಧ್ಯಕ್ಷ ಬಾಳುಗೋಪಾಲ್, ಸದಸ್ಯರಾದ ಮಹಾಲಕ್ಷ್ಮಿ ದೊಡ್ಡಯ್ಯ, ಡಾಕ್ಟರ್ ಹೇಮಲತಾ, ಖಜಾಂಚಿ ಕೆ ರಮೇಶ್ ಇತರರು ಉಪಸ್ಥಿತರಿದ್ದರು. ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಅರಿವಿರಬೇಕು ಎಂದು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ರವರು ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ಆಯೋಜಿಸಿದ ಕಾಳು ಮೆಣಸು ಮತ್ತು ಅಡಿಕೆ ಕುರಿತಾದ ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಅರೇಹಳ್ಳಿ ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಇಂದು ಬಿಪಿ ಬಸವರಾಜ್ ರವರ ಅಧ್ಯಕ್ಷತೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಕಾಳು ಮೆಣಸು ಮತ್ತು ಅಡಿಕೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ರವರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸ್ಯವರ್ಗವನ್ನು ಹೆಚ್ಚಿಸುತ್ತಾ ಮಣ್ಣಿನ ಸವಕಳಿ ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭೂ ಸವಕಳಿಯಿಂದ ಮಣ್ಣಿನ ಪೋಷಕಾಂಶಗಳು ನಶಿಸಿ ಹೋಗುತ್ತೆ. ಮಣ್ಣಿನ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕಳೆನಾಶಕ ಸೇರಿದಂತೆ ರಾಸಾಯನಿಕ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು. ಆರೋಗ್ಯಕರ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಮಣ್ಣಿನ ಪರೀಕ್ಷೆ ಅಗತ್ಯವಾಗಿದೆ. ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅಗತ್ಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಣ್ಣಿನ pH ಮಟ್ಟವು ಸರಾಸರಿ 5ಕ್ಕಿಂತ ಕಡಿಮೆ ಇದ್ದು ಆಮ್ಲೀಯವಾಗಿದೆ. ಆದ್ದರಿಂದ ಮಣ್ಣಿನ pH ಮಟ್ಟವನ್ನು ಸುಧಾರಿಸಲು ಕಾಲಕಾಲಕ್ಕೆ ಸುಣ್ಣವನ್ನು ಬಳಕೆ ಮಾಡಬೇಕು. ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಬಗ್ಗೆ ನಮಗೆಲ್ಲ ಅರಿವಿರಬೇಕು ಅಂತ ತಿಳಿಸಿದರು. ನಾವು ಮಣ್ಣನ್ನು ನಾವು ಬಹಳ ಮುಖ್ಯವಾಗಿ ಕಾಪಾಡ್ಕೋಬೇಕು. ಇವಾಗಲೇ ಗೊತ್ತಿದೆ, ಮಣ್ಣಿನ ಬಗ್ಗೆ ಹೇಳ್ತವ್ರೆ, ತುಂಬಾ ಹೇಳ್ಬೇಕು, ಅಷ್ಟೊಂದಿದೆ. ಬಟ್ ಸಿಂಪಲ್ ಹೇಳ್ಬೇಕಂದ್ರೆ ಮಣ್ಣನ್ನು ನಾವು ಹೇಳ್ಬೇಕಂದ್ರೆ ನಮ್ಮ ಕೃಷಿ ಬೆಳೆಗೆ ಏನ್ ಬೇಕು ಮಣ್ಣನ್ನು ಅಟ್ಲೀಸ್ಟ್ ನಾವು ಕಾಪಾಡ್ಕೋಬೇಕು ನಮ್ಮ ರೈತರು. ಇಲ್ಲ ಅಂತಂದ್ರೆ ಮುಂದೊಂದು ದಿನದಲ್ಲಿ ಮಣ್ಣು ಫುಲ್ ಎಲ್ಲ ಸವಕಳಿ ಆಗುತ್ತೆ.
ಆಮೇಲೆ ಮಣ್ಣಿನಂತೆಲ್ಲ ಅಂಶಗಳ ಫುಲ್ ಹೋಗ್ಬಿಡುತ್ತೆ, ಅದು ಕೂಡ ಆಗುತ್ತೆ. ಮತ್ತೆ ಆದಷ್ಟು ರಾಸಾಯನಿಕಗಳನ್ನ ಕಡಿಮೆ ಹಾಕೋಬೇಕು. ಎಸ್ಪೆಷಲಿ ಕಳೆನಾಶಕ ಅಂತ ಒಂದಿರುತ್ತೆ, ಅದನ್ನ ಆದಷ್ಟು ಕಡಿಮೆ ಉಪಯೋಗಿಸಕ್ಕೆ ಹೋಗ್ಬಿಡಿ ಈ ಕಡೆಗೆಲ್ಲ. ಅದು ಒಂದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ಈ ಮಣ್ಣಿನಲ್ಲಿ pH ಒಂದಿರುತ್ತೆ, ರಸಸಾರ. ಈ ಕಡೆಗೆಲ್ಲ pH ನಂಗೆ ಗೊತ್ತಿರಂಗೆ ನಮ್ಮ ಮುಡಿಗಳಲ್ಲಿ 5 ಇದೆ pH, 4.5 ಇದೆ. ಅಂದ್ರೆ ಅದು ಬಹಳ ಬಿಳಿ ಅಂಶ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ 5 pH ಎಲ್ಲ. pH ಕಡಿಮೆ ಇರುತ್ತೆ, ಆದ್ರಿಂದನೇ ನಾವು ಪ್ರತಿ ವರ್ಷ ಅಥವಾ ವರ್ಷ ಬಿಟ್ಟು ವರ್ಷ ಆಲ್ಟರ್ನೇಟಿವ್ ಆಗಿ ನಿಮ್ಮ ಮಣ್ಣಿಗೆ ಡೋಲೋಮೈಟ್ ಸುಣ್ಣ ಅಥವಾ ಕೃಷಿ ಸುಣ್ಣವನ್ನು ಹಾಕ್ಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು, ಹಿಂಗಾರಲ್ಲೂ ಕೂಡ ಹಾಕ್ಬೋದೇ, ಸಮಸ್ಯೆ ಇಲ್ಲ. ಏನಂತಂದ್ರೆ ನಿಮ್ಮ ತೋಟದ. ಇದೇ ವೇಳೆ ಉಪಾಧ್ಯಕ್ಷರಾದ ಶರೀಫ್ ಫರ್ಹಾನ್, ಕಾರ್ಯದರ್ಶಿ ಕೆಬಿ ಪುಟ್ಟರಾಜು, ಜಂಟಿ ಕಾರ್ಯದರ್ಶಿ ಬಿಸಿ ಮೋಹನ್, ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ, ಜಿಲ್ಲಾ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ತೋಟಗಾರಿಕೆ ಇಲಾಖೆಯ ಅಮೋಘ ಸಿದ್ದರಾಮ, ಹೋಬಳಿಯ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು. ಯುವಕರು ಗುಂಪು ಗುಂಪಾಗಿ ಪ್ರೇಮಿಗಳ ದಿನಾಚರಣೆಯನ್ನ ಆಚರಣೆ ಮಾಡುವುದು ಕಂಡುಬಂದರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಖಂಡಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲು ಮುಂದಾಗಬೇಕಾಗುತ್ತದೆ ಎಂದು ಸೇನಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಜಾನಕಿಕೆರೆ ಹಾಸನದಲ್ಲಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಶ್ರೀರಾಮ ಸೇನಾ ಸಂಘಟನಾ ವತಿಯಿಂದ ರಾಜ್ಯದಾದ್ಯಂತ 2024 ಫೆಬ್ರವರಿ 14ರಂದು ಗೋ ಆಲಿಂಗನ ಮತ್ತು ಮಾತಾಪಿತರರ ಪ್ರಜಾದಿನ ಹಾಗೂ ಉಲ್ಮನ ದಾಳಿಯಲ್ಲಿ ಒಣಮಿದಂತ ವೀರ ಯೋಧರಿಗೆ ಸಚ್ಚಿತಾಪನ ನಮನಗಳನ್ನ ನಡೆಸಲಾಗ್ತದೆ ಅಂತ ಹೇಳಿದ್ರು. ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಹಲವಾರು ವರ್ಷ ನಿರಂತರವಾಗಿ ಗುಡಿ ಗೋಪುರಗಳ ಉಳಿವಿಗಾಗಿ ವತ್ಮಾಂತರ, ಲವ್ ಜಿಹಾದ್, ಗೋಹತ್ಯ, ಇಚ್ಛಾತಃ ಹಲವಾರು ಧರ್ಮ ವಿರೋಧಿ ಚಟುವಟಿಕೆಗಳನ್ನ ವಿರೋಧಿಸ್ತಾ ಈ ರಾಮಸೇನೆ ಸಂಘಟನೆ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿದೆ. ಸನಾತನ ಹಿಂದೂ ಧರ್ಮವು ಯುವ ಪೀಳಿಗೆಯನ್ನ ರಕ್ಷಿಸುವ ಹಾಗೂ ಧರ್ಮ ಪಾಲನೆ ಮಾಡುವ ಚಿಂತನೆ ಹಾಗೂ ಯುವ ಪೀಳಿಗೆಯನ್ನ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮಗಳನ್ನ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಡೆಸುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 14ರ ಬುಧವಾರ ಪ್ರೇಮಿಗಳ ದಿನಾಚರಣೆಯಂದು ಯುವಕರು ಗುಂಪು ಗುಂಪಾಗಿ ಆಚರಣೆ ಮಾಡಿದಲ್ಲಿ ಶ್ರೀರಾಮ ಸೇನೆ ಖಂಡಿಸಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಇಷ್ಟೇ ಶ್ರೀರಾಮ ಸೇನೆ ಸಂಘಟನಾ ವತಿಯಿಂದ ಒಂದು ಪ್ರಮೋದ್ ತಾಲೂಕು ಕರೆ ಕೊಟ್ಟಿದ್ದಾರೆ. ಇದನ್ನ ವ್ಯಾಲೆಂಟೈನ್ಸ್ ಡೇ ಅಲ್ಲ, ಗೋ ಆಲಿಂಗನ ಒಂದು ಕಾರ್ಯಕ್ರಮ ಮಾಡಬೇಕು, ಗೋವನ್ನ ಒಪ್ಕೋಬೇಕು ಅಂತ ಹೇಳಿ ಪ್ರಾಣಿ ದಯಾ ಸಂಘ, ರಾಷ್ಟ್ರೀಯ ದಯಾ ಸಂಘದವರು ಕೂಡ ಹೇಳಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ಕೂಡ ಇದನ್ನ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಎಚ್ಚರ ಮಾಡಿದ್ರು. ಈ ಒಂದು ವಿಶೇಷವಾಗಿ ಅವತ್ತು ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥ ವೀರ ಯೋಧರಿಗೆ ನಮನಗಳನ್ನು ಮಾಡ್ತಕ್ಕಂಥ, ಹಾಗೆ ಅರಸೀಕೆರೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ವರುಣ್ ಅವರ ನೇತೃತ್ವದಲ್ಲಿ ಅರಸೀಕೆರೆಯಲ್ಲಿ PP ಸತ್ಯ ದೊಡ್ಡ ಪ್ರಮಾಣದಲ್ಲಿ ಗೋವಾಲಿಂಗನ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀರಾಮ ಸೇನೆ ನಿರಂತರವಾಗಿ ಗುಡಿಗೋಪುರಗಳಿಗಾಗಿ, ಹಾಗೆ ಮತಾಂತರ, ಲವ್ ಜಿಹಾದ್, ಪ್ರೇಮಿಗಳ ದಿನಾಚರಣೆ ಇವೆಲ್ಲ ವಿರೋಧ ಪ್ರಸ್ತಾಪಿಸಿದ್ವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರವಾಗಿ, ಸನಾತನ ಧರ್ಮದ ಏಳಿಗಾಗಿ ಯುವ ಪೀಳಿಗೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಅರಸೀಕೆರೆ ತಾಲೂಕು ಎಸ್ ವರುಣ್, ಹಾಸನ ನಗರಾಧ್ಯಕ್ಷ ನಿತಿನ್, ತಾಲೂಕು ಅಧ್ಯಕ್ಷ ಪ್ರದೀಪ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಸಚಿನ್, ದೀಪು ಇತರರು ಉಪಸ್ಥಿತರಿದ್ದರು. ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಬಗರುಕುಂ ಸಾಗುವಳಿ ಭೂಮಿಯನ್ನ ಸರ್ವೆ ಮಾಡಿ ಪೋಡಿ ಮಾಡಿಕೊಡುವಂತೆ ಕೆಪಿಆರ್ಎಸ್ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ನೊಂದ ಕುಟುಂಬದವರು ಪ್ರತಿಭಟನೆಯನ್ನ ನಡೆಸಿ ಮನವಿ ಸಲ್ಲಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ 26 ಕುಟುಂಬಗಳಿಗೆ ತಲಾ 26 ಎಕರೆ ಭೂಮಿಯನ್ನ 1977ರಲ್ಲಿ ಬಗರುಕುಂ ಸಾಗುವಳಿಯ ಆಧಾರದಲ್ಲಿ ಮಂಜೂರು ಮಾಡಿ ಹಂಗಾಮಿ ಸಾಗುವಳಿ ಚೀಟಿಯನ್ನ ನೀಡಿರ್ತೀರಿ. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಎಲ್ಲ ಕುಟುಂಬಗಳು ಈ ಭೂಮಿಯನ್ನ ಸಾಗುವಳಿ ಮಾಡಿ ಬೆಳೆ ಬೆಳೆದು ಸ್ವಾಧೀನ ಅನುಭವದಲ್ಲಿರ್ತಾರೆ. ಪಹಣಿಗಳಲ್ಲೂ ಇವರುಗಳ ಹೆಸರುಗಳು ಬರುತ್ತಿವೆ ಅಂತ ಹೇಳಿದರು. 1997ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಹಾಸನದ ವಿಮಾನ ನಿಲ್ದಾಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರು ಸ್ವಾಧೀನದಲ್ಲಿರುವ ಭೂಮಿಯ ಸ್ವಲ್ಪ ಭಾಗವನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರವನ್ನು ನೀಡಿದ್ದಾರೆ. ಆದರೆ 26 ಕುಟುಂಬಗಳಿಗೆ ಮಂಜೂರಾಗಿದ್ದ 26 ಎಕರೆ ಜಾಗದಲ್ಲಿ KIDB ಅವರು ಭೂಸ್ವಾಧೀನ ಮಾಡಿಕೊಂಡು ಉಳಿದಿರುವ ಭೂಮಿಯಲ್ಲಿ ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಈ ಉಳಿಕೆ ಭೂಮಿಯನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಹದ್ದುಬಸ್ತು ಮೂಲಕ
ಓಡಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕರ್ನಾಟಕ ಪ್ರಾಂತೀಯ ರೈತ ಸಂಘ ಹಾಸನ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ತದೆ ಅಂತ ಹೇಳಿದರು. ಹಾಸನ ತಾಲೂಕಿನ ಕಸ್ಬಾ ಹೋಬಳಿಯ ಲಕ್ಷ್ಮೀಸಾಗರ ಅಂತಕ್ಕಂಥ ಗ್ರಾಮದಲ್ಲಿ 1977ನೇ ಇಸ್ವಿಯಲ್ಲಿ ಸುಮಾರು 26 ಕುಟುಂಬಗಳಿಗೆ ಸರ್ಕಾರ ಬಗರುಕುಂ ಸಾಗುವಳಿ ಆಧಾರದಲ್ಲಿ ತಲಾ 26 ಕುಂಟೆಗೆ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿತ್ತು. ಆದರೆ ಈ ನಡುವೆ ಹಾಸನದ ವಿಮಾನ ನಿಲ್ದಾಣಕ್ಕೆ ಅಂತೇಳಿ KDBಯವರು ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ಒಬ್ಬೊಬ್ಬರಿಂದ ತಲಾ 5 ಕುಂಟೆ, 10 ಕುಂಟೆ, 2 ಕುಂಟೆ, 3 ಕುಂಟೆ ಈಗ ಭೂಮಿ ಸ್ವಾಧೀನ ಆಗಿದೆ. ಆದರೆ ಇನ್ನು ಉಳಿದಿರ್ತಕ್ಕಂಥ ಭೂಮಿಯಲ್ಲಿ ರೈತರು ಏನು ಸಾಗುವಳಿ ಮಾಡ್ತಾ ಇದ್ದಾರೆ ಆ ಭೂಮಿಗೆ ತಹಸೀಲ್ದಾರ್ ಕಚೇರಿಯಿಂದ ಕೂಡಲೇ ಸರ್ವೆ ಮಾಡೋದ್ರ ಮೂಲಕ ಆ ಭೂಮಿಗೆ ಹದ್ದುಬಸ್ತನ್ನ ಮಾಡಿ ಪೋಡಿ ಮಾಡಿ ಅವರಿಗೆ ಅದರ ಹಕ್ಕನ್ನು ಕೊಡೋದಕ್ಕೆ ಸಾಧ್ಯ ಆಗಬೇಕು. ಈಗ KDB ಅಧಿಕಾರಿಗಳು ಸಂಪೂರ್ಣವಾಗಿ ಭೂಮಿಯನ್ನು ನಾವು ವಶಪಡಿಸ್ಕೊಂಡಿದ್ದೀವಿ, ಇದು ನಮ್ಮದೇ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಇದು ಅಪ್ಪಟ ಸುಳ್ಳು ಮತ್ತು ರೈತರ ಭೂಮಿಯನ್ನು ಅಕ್ರಮವಾಗಿ ಕಿತ್ಕೊಳ್ತಕ್ಕಂಥ ಈ ಪ್ರಕ್ರಿಯೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧ ಮಾಡ್ತದೆ ಮತ್ತು ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದೀವಿ. ಕೂಡಲೇ ಅಲ್ಲಿರ್ತಕ್ಕಂಥ 26 ಕುಟುಂಬಗಳ ಭೂಮಿಯನ್ನು ಸರ್ವೆ ಮಾಡಬೇಕು. ಈಗ ಅವರು ಎಷ್ಟೆಷ್ಟು ಭೂಮಿಯಲ್ಲಿ ಉಳಿಕೆ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಆ ಭೂಮಿ ಅವರಿಗೆ ಸಂಪೂರ್ಣ ಹಕ್ಕು ಬರತಕ್ಕಂಥ ರೀತಿಯಲ್ಲಿ ದಾಖಲೆಗಳನ್ನ ತಯಾರು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ DOSY ಮುಖಂಡರಾದ MG ಪೃಥ್ವಿ, CITU ಕಾರ್ಯದರ್ಶಿ ಅರವಿಂದ್, ಲಕ್ಷ್ಮೀಸಾಗರ್ ಗ್ರಾಮದ ಜಯಲಕ್ಷ್ಮಿ, ರಾಜೇಶ್, ಜಯಮ್ಮ, ಮೂರ್ತಿ, ಸ್ವಾಮಿ, ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ತಿಳಿಸಿದರು. ತಾಲೂಕು ಅರಣ್ಯ ಇಲಾಖೆಯ ಹಾಗೂ ಅರೇಹಳ್ಳಿ ವಿಭಾಗದ ವತಿಯಿಂದ ಒಂದು ದಿನದ ಚಿಣ್ಣರ ವನದರ್ಶನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಅರ್ಜುನ್, ಸುಭಾಷ್ ಕುಮಾರ್, ಕುಮಾರಸ್ವಾಮಿ, ವೇದರಾಜು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರಿನ ಬಿಕ್ಕೋಡು ಹೋಬಳಿಯಲ್ಲಿ ಸಬ್ಸ್ಟೇಷನ್ ಮಾಡಿಕೊಡಿ ಎಂದು ಪಟ್ಟಣದ KEB ಮುಂಭಾಗ ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರತಿಭಟನೆಯನ್ನ ನಡೆಸಿದರು. ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಸಬ್ಸ್ಟೇಷನ್ಗೆ ಶಂಕುಸ್ಥಾಪನೆ ಮಾತ್ರ ಆಗಿದ್ದು ಇದುವರೆಗೂ ಕೂಡ ಸಬ್ಸ್ಟೇಷನ್ ಆಗಿಲ್ಲ. ಬಿಕ್ಕೋಡು ಕಡೆ ಯಾವಾಗಲೂ ವಿದ್ಯುತ್ ಇರೋದಿಲ್ಲ, ಆನೆಗಳ ಕಾಟ ಬೇರೆ ಹೆಚ್ಚಾಗಿದೆ. ಇದರ ಬಗ್ಗೆ ವಿದ್ಯುತ್ ಕಾರ್ಯಪಾಲಕರಿಗೆ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಈಗಿನ ಶಾಸಕರು ಕೂಡ ಕೇವಲ ಆಶ್ವಾಸನೆ ನೀಡ್ತಾರೆ ಹೊರತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿಲ್ಲ. ಅರೇಹಳ್ಳಿ ಹಾಗೂ ಬಿಕ್ಕೋಡು ಹೋಬಳಿಯ JE ಅವರು ಕೂಡ ಕೆಲಸ ಮಾಡ್ತಿಲ್ಲ. TC ಕೆಟ್ಟು ಹೋದರೆ 10,000 ರೂಪಾಯಿ ಕೇಳ್ತಾರೆ. ಮೇಲಧಿಕಾರಿಗಳಿಗೆ ಇದರ ಬಗ್ಗೆ ವಿಚಾರಿಸಿದ್ರೆ ಉಡಾಫಿ ಉತ್ತರ ನೀಡ್ತಾರೆ. ಇದರಿಂದ ಈ ಭಾಗದ ರೈತರಿಗೆ ಬಹಳಷ್ಟು ತೊಂದರೆಯಾಗಿದೆ. ಇದರ ಬಗ್ಗೆ ಶಾಸಕರು ಹಾಗೂ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಕೂಡಲೇ ಇವೆಲ್ಲದರ ಬಗ್ಗೆ ಗಮನ ಹರಿಸಬೇಕು ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಕೆಸ್ಕೋಡ್ ಗ್ರಾಮ KS ತೀರ್ಥಪ್ಪ. ಏನಂದರೆ ಇವತ್ತಿನ ದಿವಸ ಬಿಕ್ಕೋಡು ಹೋಬಳಿಗೆ ಸಬ್ಸ್ಟೇಷನ್ ಆಗಿದ್ದು DK ಶಿವಕುಮಾರ್ ಕಾಲದಲ್ಲಿ ಆಗಿದ್ದು ಸಬ್ಸ್ಟೇಷನ್. ಇವತ್ತಿನವರೆಗೂ ಕೂಡ ಸಬ್ಸ್ಟೇಷನ್ ಆಗಿಲ್ಲ. ಆದರೆ ಒಂದೇ ಕುಟುಂಬದ ರಾಜಕಾರಣ ಮಾಡ್ಕೊಬಂದು ದೇವೇಗೌಡರ ಮನೆಯವರು ಅವರೇ ಇದಕ್ಕೆ ರೈತರ ಬಗ್ಗೆ ಗಮನ ಹರಿಸಿ ಬಿಕ್ಕೋಡಿ ಸಬ್ಸ್ಟೇಷನ್ ಮಾಡಿಸ್ಬೋದಾಯಿತು. ಇವತ್ತಿನವರೆಗೂ ಕೂಡ ಒಂದು ಸಬ್ಸ್ಟೇಷನ್ ಆಗಿಲ್ಲ. ಅದು ಕೂಡ ಇವತ್ತಿನ ದಿವಸ ಬಿಕ್ಕೋಡು ಹೋಬಳಿ ಆನೆ ಕಾಟ ಜಾಸ್ತಿ ಆಗಿದೆ. ಈಗ ಸಬ್ಸ್ಟೇಷನ್ ಬಿಕ್ಕೋಡು ಕರೆಂಟ್ ಯಾವಾಗಲೂ ಇರೋದಿಲ್ಲ. ಬಿಕ್ಕೋಡು ಹೋಬಳಿ ಕರೆಂಟ್ ಇರೋದೇ ಇಲ್ಲ. ವಿದ್ಯುತ್ ಕಾರ್ಯಪಾಲ ಇಂಜಿನಿಯರ್ಗೆ ಹೇಳಿ ಸಾಕಾಗಿ ಹೋಯ್ತು. ಈ ವಿದ್ಯುತ್ ಕಾರ್ಯಪಾಲ ಇಂಜಿನಿಯರ್ ಆಫೀಸಲ್ಲಿ ವಿದ್ಯುತ್ ಕಾರ್ಯಪಾಲ ಇಂಜಿನಿಯರೇ ಇಲ್ಲ ಅಂಥ ಪರಿಸ್ಥಿತಿ ಆಗಿ ಹೋಯ್ತೆ. ಅಧಿಕಾರಿಗಳು ಎಂಥದ್ದು ಗುತ್ತಿಗೆದಾರನ್ನು ಬಟ್ಟೆ ಬಿಚ್ಚೋದನ್ನು ಬಾಕಿ ಐತೆ. ಅದು ಬಸ್ ಇವತ್ತಿನ ದಿವಸ ನಮಗೆ ಬಿಕ್ಕೋಡು ಹೋಬಳಿ ಸಬ್ಸ್ಟೇಷನ್ ಆಗಲೇಬೇಕು. ಈಗಿರ್ತಕ್ಕಂಥ ಶಾಸಕರು ಬರೀ ಬಗ್ಲೆ ಬಿಟ್ಕೆ ತಿರ್ತಾರೆ ಹೊರತು ಯಾವ ಕೆಲಸವೂ ಆಗಿಲ್ಲ. ನಿಂಗೇಶನ್ ಗ್ರಾಂಟ್ ಬಂದಿದೆ. ನಿಂಗೇಶನ್ ಕಳೆದ 5 ವರ್ಷಗಳಿಂದ ಮಾಸ್ಟರ್ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಚಿನ್ನದ ಪದಕಗಳನ್ನು ಪಡೆದ ಮಹೇಶ್ ಉಲ್ಲಾಸ್ ಸ್ಟಾರ್ ಈಗ ಥೈಲ್ಯಾಂಡ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಮಹೇಶ್ ಉಲ್ಸ್ಟಾರ್ ಇವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಗೊರೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಭಾರತ ಸೇವಾದಳದ ಸಂಪನ್ಮೂಲ ವ್ಯಕ್ತಿಯಾದ ಇವರು ಕಳೆದ 5 ವರ್ಷಗಳಿಂದ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಹಲವಾರು ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದು ಹಾಸನಕ್ಕೆ ಕೀರ್ತಿ ತಂದಿರ್ತಾರೆ. ಇದೇ ತಿಂಗಳು ಫೆಬ್ರವರಿ 22ರಿಂದ 26ರವರೆಗೆ ಥೈಲ್ಯಾಂಡ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಖಾಲಿ ಇರುವ ಹುದ್ದೆ ಭರ್ತಿ ಮಾಡಲು ಹಿರಿಯ ನಾಗರಿಕ ವೇದಿಕೆ ಒತ್ತಾಯ. ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಅರಿವಿರಬೇಕು, ಕೃಷಿ ವಿಜ್ಞಾನ ಕೇಂದ್ರದ ಸುರೇಶ್ ಸಲಹೆ.